ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಇಂದಿನ ವಿಡಿಯೋ ತರಗತಿಗೆ ಸ್ವಾಗತಿಸುತ್ತಾ ನಾವು ಇಂದು 9ನೇ ತರಗತಿಗೆ ಸಂಬಂಧಿಸಿದಂತೆ ಸಂಖ್ಯಾ ಪದ್ಧತಿಯಲ್ಲಿ ಸಂಖ್ಯಾ ರೇಖೆಯ ಮೇಲೆ 1/√2 ಎಲ್ಲಿರುವುದೆಂದು ತಿಳಿಯುವುದಕ್ಕೆ ಪ್ರಯತ್ನ ಮಾಡೋಣ. ಸಂಖ್ಯಾ ರೇಖೆಯ ಮೇಲೆ 1/√2 ಇದು ಸಂಖ್ಯಾ ರೇಖೆಯ ಮೇಲೆ ಎಲ್ಲಿರುವುದೆಂದು ನಾವು ತಿಳಿಯೋಣ. ಈಗ ನೋಡ್ರಿ, ನಾವು ಒಂದು ಉದಾಹರಣೆಯ ಮೂಲಕ ಇದನ್ನ ತಿಳಿಯೋಣ. ಉದಾಹರಣೆ 17. ಈಗ 1/√2ರ ಛೇದವನ್ನು ಅಕರ್ಣೀಕರಿಸಿ ಅಂತಿದೆ. 1/√2ರ ಛೇದವನ್ನು ಅಕರ್ಣೀಕರಿಸಿ ಅಂತ ಇದೆ. 1/√2ರ ಛೇದವನ್ನು ಅಕರ್ಣಿಸಿ ಅಂತ ಹೇಳಿ ಇದೆ. ಇಲ್ಲಿ ನಾವು ಏನ್ ಮಾಡಬೇಕು ಅಂದ್ರೆ, ಛೇದವು ಭಾಗಲಬ್ಧ ಸಂಖ್ಯೆ ಆಗಿರುವಂತೆ 1/√2ಕ್ಕೆ ಸಮನಾದ ಪದವನ್ನು ನಾವು ಬರೆಯಬೇಕಾಗಿದೆ. ಏನ್ ಮಕ್ಕಳ? ಛೇದವು ಭಾಗಲಬ್ಧ ಸಂಖ್ಯೆಯಾಗಿರುವಂತೆ ಪರಿಹಾರ ಛೇದವು ಭಾಗಲಬ್ಧ ಸಂಖ್ಯೆಯಾಗಿರುವಂತೆ ಛೇದವು ಭಾಗಲಬ್ಧ ಸಂಖ್ಯೆಯಾಗಿರುವಂತೆ ನಾವು 1/2ಕ್ಕೆ ಸಮನಾದ ಪದವನ್ನು ಬರೆಯಬೇಕಿದೆ. ನೋಡಿ ಮಕ್ಕಳ, ಇಲ್ಲಿ 1/√2ಕ್ಕೆ ಸಮನಾದ ಪದ ಅಂದ್ರೆ √2 ಇಂಟು √2. ನಮಗೆ ಗೊತ್ತಿದೆ, √2 ಇಂಟು √2 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಗೊತ್ತಿದೆ. ಒಂದು ಭಾಗಲಬ್ಧ ಸಂಖ್ಯೆ ಅಂತ ನಮಗೆ ಗೊತ್ತಿದೆ. √2 ಇಂಟು √2 ಏನಾಗಿದೆ? ಒಂದು ಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ನಮಗೆಲ್ಲರಿಗೂ ಗೊತ್ತಿದೆ. ಆದ್ರಿಂದ ನಾವೇನ್ ಮಾಡಬಹುದು, 1/√2 √2ರಿಂದ ಗುಣಿಸಿದಾಗ 1/√2ಕ್ಕೆ ಸಮನಾದ ಪದ ಸಿಗುತ್ತೆ. ನೋಡೋಣ ಮಕ್ಕಳೇ, 1/√2 √2/√2ರಿಂದ ಗುಣಿಸುವುದರಿಂದ 1/√2ರ ಸಮನಾದ ಪದ ಸಿಗುತ್ತದೆ. 1/√2ರ ಸಮನಾದ ಪದ ಸಿಗುತ್ತದೆ. ಸರಿನಾ ಮಕ್ಕಳೇ? ಈಗ ಗುಣಿಸೋಣ. 1/√2ಕ್ಕೆ ಇಂಟು √2/√2 1/√2 ಇಂಟು √2/√2 ಅಂತ ನಾವು ಇದನ್ನ ಬರ್ಕೋಬಹುದು. ನೋಡಿ ಮಕ್ಕಳ, ಈಗ ಏನ್ ಮಾಡ್ಬೋದು ನಾವು, √2 ಇಂಟು 1 ಅಂದ್ರೆ ಇಲ್ಲಿ ಸಹಗುಣಕ ಒಂದಿರುತ್ತೆ. ಒಂದೊಂದ್ರೆ ಒಂದು, √2 ಇಂಟು 1 √2, √2 ಇಂಟು √2 √4, √2ಕ್ಕೆ 2, √4ರ ವರ್ಗಮೂಲ 2, √4ರ ವರ್ಗಮೂಲ 2 ಎಂದು ನಾವು ಬರೀಬಹುದು. ಈಗ ನಮಗೇನು ಗೊತ್ತಾಗುತ್ತೆ ಅಂದ್ರೆ, ಈ ರೀತಿ 1/√2 ಸಂಖ್ಯಾ ರೇಖೆಯ ಮೇಲೆ ಗುರುತಿಸುವುದು ಸುಲಭವಾಗುತ್ತದೆ. ಇದು 0 ಮತ್ತು √2ರ ಮಧ್ಯದಲ್ಲಿರುತ್ತದೆ. ಇದು 0 ಮತ್ತು √2ರ ಮಧ್ಯದಲ್ಲಿ ಇರುತ್ತದೆ. ಈ ರೀತಿ ಸಂಖ್ಯಾ ರೇಖೆಯ ಮೇಲೆ ಗುರುತಿಸಲು, ಈ ರೀತಿ ಸಂಖ್ಯಾ ರೇಖೆಯ ಮೇಲೆ 1/√2 ಗುರುತಿಸಲು ಸುಲಭವಾಗುತ್ತದೆ.
therefore ರೂಟ್ 2 therefore ರೂಟ್ 2 ಇದು 0 ಮತ್ತು ಇದು ರೂಟ್ 2 0 ಮತ್ತು ರೂಟ್ 2ರ ಮಧ್ಯದಲ್ಲಿರುತ್ತದೆ. ರೂಟ್ 2ರ ಮಧ್ಯದಲ್ಲಿರುತ್ತದೆ. ಅರ್ಥ ಆಯ್ತಾ ಮಕ್ಕಳೇ? ನೋಡ್ರಿ, ನಮ್ಗೆ ಗೊತ್ತಿದೆ 1/√2 ನಾವು ಸಂಖ್ಯಾ ರೇಖೆಯ ಮೇಲೆ ಎಲ್ಲಿರುತ್ತೆ ಅಂತ ನಾವು ಒಂದು ಪ್ರಶ್ನೆಯನ್ನ ಹಾಕೊಂಡಿದ್ದೀವಿ. ಇಲ್ಲಿ 1/√2 ಅನ್ನೋದು 0 ಮತ್ತು ರೂಟ್ 2ರ ಮಧ್ಯದಲ್ಲಿರುತ್ತದೆ ಅಂತ ಹೇಳಿ ನಾವು ನಿಸ್ಸಂದೇಹವಾಗಿ ಹೇಳಬಹುದು ಅಲ್ವಾ? ಇಲ್ಲಿ ನೋಡಿ, 1/√2 ನಾವು ಛೇದವನ್ನ ಅಕರ್ಣೀಕರಿಸಬೇಕಾಗುತ್ತೆ. ಇದನ್ನ ಹಾಗೆ ಈ ಛೇದವನ್ನ ಅಕರ್ಣೀಕರಿಸಬೇಕು ಅಂದ್ರೆ ಈ ಛೇದವನ್ನ ಭಾಗಲಬ್ಧ ಸಂಖ್ಯೆ ಆಗಿರುವಂತೆ 1/√2ಕ್ಕೆ ಸಮನಾದ ಪದವನ್ನು ನಾವು ಬರೆಯಬೇಕಿದೆ. ಅಂದ್ರೆ ಈ 1/√2ಕ್ಕೆ ಸಮನಾದ ಪದವನ್ನು ಬರೆಯುವುದು ಅಂದ್ರೆ ಇದನ್ನ √2 ಇಂಟು √2 ಒಂದು ಭಾಗಲಬ್ಧ ಸಂಖ್ಯೆಯಿಂದ ಅದನ್ನು ಗುಣಿಸಿದಾಗ ನಮಗೆ ಅದು ದೊರೆಯುತ್ತೆ ಅಲ್ವಾ? 1/√2 ಇಂಟು √2/√2 ಇಲ್ಲಿ ರೂಟ್ ಇಂಟು 1 √2 ಇಂಟು 1 ಅಂದ್ರೆ √2 2 4 ಇಲ್ಲಿ 4ಕ್ಕೆ ವರ್ಗಮೂಲ 2 ಆಗಿದೆ. ಆದ್ದರಿಂದ ನಾವು ಸಂಖ್ಯಾ ರೇಖೆಯ ಮೇಲೆ 1/√ಅನ್ನು ಗುರುತಿಸಲು ಸುಲಭವಾಗುತ್ತದೆ. ಇದು 0 ಮತ್ತು √2ರ ನಡುವೆ ಇದು ನಮಗೆ ಕಂಡು ಬರುತ್ತೆ ಅಲ್ವಾ ಮಕ್ಕಳೇ? ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಈಗ ಮುಂದಿನ ಒಂದು ಉದಾಹರಣೆಯನ್ನ ಬರ್ಕೊಳ್ಳೋಣ. ನೀವೆಲ್ಲರೂ ಬರ್ಕೊಳ್ಳಿ. ಮುಂದಿನ ಉದಾಹರಣೆ 18 ಬರ್ಕೊಳ್ಳಿ. ಉದಾಹರಣೆ 18 ಬರ್ಕೊಳ್ಳಿ. ಉದಾಹರಣೆ 18 ಬರ್ಕೊಳ್ಳೋಣ. ಏನ್ ಹೇಳುತ್ತೆ? ಉದಾಹರಣೆ 18 1/2 ಪ್ಲಸ್ √3 1/2 ಪ್ಲಸ್ √3 ಇದರ ಛೇದವನ್ನು ಅಕರ್ಣೀಕರಿಸಿ. ಇದರ ಛೇದವನ್ನು ಅಕರ್ಣೀಕರಿಸಿ. ಇದರ ಛೇದವನ್ನು ಅಕರ್ಣೀಕರಿಸಿ. ನಮಗೆಲ್ಲರಿಗೂ ಗೊತ್ತಿದೆ ಛೇದವನ್ನ ಅಕರ್ಣೀಕರಿಸೋದು, ಹೌದಾ? ಈ ಹಿಂದೆ ನಾವು ನಿತ್ಯ ಸಮೀಕರಣವನ್ನು ಉಪಯೋಗಿಸ್ಬಿಟ್ಟು ಇದನ್ನ ಮಾಡ್ತಾ ಇದ್ವಿ. ಇದು ನಿಮಗೆಲ್ಲರಿಗೂ ಗೊತ್ತಿದೆ. ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ನಾವು ಮಾಡ್ತಾ ಇದ್ದೀವಿ. ನಿಮಗೆ ಹಿಂದಿನ ತರಗತಿಯಲ್ಲಿ ನಿತ್ಯ ಸಮೀಕರಣಗಳನ್ನು ನಾವು ಹೇಳ್ಕೊಟ್ಟಿದ್ದೀವಿ. ಇಲ್ಲಿ ಮಕ್ಕಳ ಮೊದಲನೇದಾಗಿ ನಾವೇನ್ ಮಾಡ್ಕೋಬೇಕು ಅಂದ್ರೆ ಕೊಟ್ಟಿರ್ತಕ್ಕಂಥ ಲೆಕ್ಕದಲ್ಲಿ ಇಲ್ಲಿ ಒಂದು ಅಂಶ ಇಲ್ಲಿ 2 ಪ್ಲಸ್ √3 ಛೇದ ಆಗಿದೆ. ಆದ್ರಿಂದ 2 ಪ್ಲಸ್ √3ರ ಅಕರ್ಣೀಕಾರಕ ಏನಾಗಿರುತ್ತೆ? ಕರ್ಣೀಕಾರಕ 2 ಮೈನಸ್ √3 ಇರುತ್ತೆ. 2 ಪ್ಲಸ್ √3 ಅಂತಕ್ಕಂಥದ್ದು ಒಂದು ದ್ವಿಪದ ಕರ್ಣಿ ಅಂತ ನಮಗೆ ಗೊತ್ತಿದೆ. 2 ಪ್ಲಸ್ √3 ಏನಾಗಿದೆ? ಒಂದು ದ್ವಿಪದ ಕರ್ಣಿ. ಇದಕ್ಕೆ ಸಮನಾಗಿರ್ತಕ್ಕಂಥ ಅಕರ್ಣೀಕಾರಕ ಯಾವುದು ಅಂದ್ರೆ 2 ಪ್ಲಸ್ √3ರ ಅಕರ್ಣೀಕಾರಕ 2 ಮೈನಸ್ √3. ಆದ್ರಿಂದ ಇದನ್ನ ಕೊಟ್ಟಿರ್ತಕ್ಕಂಥ ಲೆಕ್ಕದಲ್ಲಿ ಗುಣಿಸಿ ಭಾಗಿಸುವುದರ ಮೂಲಕ ನಾವು ಇದಕ್ಕೆ ಉತ್ತರವನ್ನ ಪಡೆಯಬಹುದು. ನೋಡಿ ಮಕ್ಕಳ, 1/2 ಪ್ಲಸ್ √3 ಇಸ್ ಈಕ್ವಲ್ ಟು 1/2 ಪ್ಲಸ್ √3 ಇಂಟು ಅಕರ್ಣೀಕಾರಕ 2 ಮೈನಸ್ √3 ಅಪಾನ್ 2 ಮೈನಸ್ √3. ಗೊತ್ತಾಯ್ತಾ ಮಕ್ಕಳೇ? 2 ಮೈನಸ್ √3 ಅಪಾನ್ 2 ಮೈನಸ್ √3. ಈಗ ನಾವೇನ್ ಮಾಡಬೇಕು ಅಂದ್ರೆ ಇದನ್ನ ನಾವು ಸುಲಭ ರೂಪಕ್ಕೆ ತರಬೇಕು. ಇಲ್ಲಿ ನೋಡ್ರಿ ಮಕ್ಕಳ, ಛೇದ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಇದೆ. ಹೌದಾ? ನಮಗೆ ಗೊತ್ತಿದೆ. ಇದನ್ನ ನಾವು ಸರಳ ರೂಪಕ್ಕೆ ತರಕ್ ಹೋದ್ರೆ 1 ಇಂಟು 2 ಮೈನಸ್ √3 ಅಷ್ಟೇ ಬರುತ್ತೆ. ಇದೇನಾಗುತ್ತೆ? 2 ಪ್ಲಸ್ √3 ಇಂಟು 2 ಮೈನಸ್ √3 ಅಂದ್ರೆ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿ ಇದನ್ನ
ಬರ್ಕೋಬಹುದು. ನಮಗೆ ಗೊತ್ತಿದೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂತ ನಮಗೆ ಗೊತ್ತಿದೆ. ಆ ನಿತ್ಯ ಸಮೀಕರಣವನ್ನು ಬಳಸಿಬಿಟ್ಟು ಇದನ್ನು ಮಾಡ್ತಿದ್ವಿ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂತ. ಈಗ ನಾವು 2 ಮೈನಸ್ ರೂಟ್ 3 2 ಮೈನಸ್ ರೂಟ್ 3 ಹಾಗೆ ಬರ್ಕೊಳ್ಳೋಣ. ನಂತರ 2 ಹೋಲ್ ಸ್ಕ್ವೇರ್ ಅಂದ್ರೆ 2 4 ಹೌದಾ, ಮೈನಸ್ ರೂಟ್ 3 ಹೋಲ್ ಸ್ಕ್ವೇರ್. ಇದರ ಅರ್ಥ ಏನು? ರೂಟ್ 3 ಇಂಟು ರೂಟ್ 3 ರೂಟ್ 3 ಇಂಟು ರೂಟ್ 3 3 3 is 9 3 9 9 ವರ್ಗಮೂಲ 3. ಇದನ್ನ 3 ಬರ್ಕೊಳ್ಳೋಣ. 2 ಮೈನಸ್ ರೂಟ್ 3 4 ಮೈನಸ್ 3 1 ಅಂದ್ರೆ 4 3 ಅಂದ್ರೆ 1 ಇಸ್ ಈಕ್ವಲ್ ಟು 2 ಮೈನಸ್ ರೂಟ್ 3 ಅಂದ್ರೆ 1/2 ಪ್ಲಸ್ ರೂಟ್ 3. ಇದು ಛೇದವನ್ನು ಅಕರ್ಣೀಕರಿಸಿ ನಾವು ಬರೆದಾಗ ನಮಗೆ ಇಷ್ಟು ಉತ್ತರ 2 ಮೈನಸ್ ರೂಟ್ 3 ದೊರಕಿದೆ. ಸರಿನಾ ಮಕ್ಕಳೇ? ಇದು ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಎಲ್ಲರೂ ನೀಟಾಗಿ ಇದನ್ನ ಅರ್ಥ ಮಾಡಿಕೊಂಡು ಬರ್ಕೊಳ್ಳಿ, ಬೇಗ ಬರ್ಕೊಳ್ಳಿ. ಮುಂದಿನ ಉದಾಹರಣೆಗೆ ಹೋಗೋಣ. ಉದಾಹರಣೆ 19 ಬರ್ಕೊಳ್ಳಿ ಮಕ್ಕಳೇ. ಉದಾಹರಣೆ 19. ಆಯ್ತು ಮಕ್ಕಳೇ, ನೀವೆಲ್ಲ ಬರ್ಕೊಂಡ್ರ? ಉದಾಹರಣೆ 19 ಬರ್ಕೊಳ್ಳಿ. 5 ಅಪಾನ್ ರೂಟ್ 3 ಮೈನಸ್ ರೂಟ್ 5 ಇದರ ಛೇದವನ್ನು ಅಕರ್ಣೀಕರಿಸಿ. ಇದರ ಛೇದವನ್ನು ಅಕರ್ಣೀಕರಿಸಿ. ನಾವು ಮತ್ತೆ ಇಲ್ಲಿ ಹಿಂದೆ ನೀಡಿರ್ತಕ್ಕಂಥ 3ನೇ ನಿತ್ಯ ಸಮೀಕರಣವನ್ನು ಇಲ್ಲಿ ನಾವು ಬಳಸ್ತೀವಿ. ನೀವು ಮಕ್ಕಳೇ ಸರಿಯಾಗಿ ನೋಡೋದಾದ್ರೆ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಪರಿಹಾರ. ಇಲ್ಲಿ ಮತ್ತೆ ನಾವು ರೂಟ್ 3 ಮೈನಸ್ ರೂಟ್ 5ರ ಅಕರ್ಣೀಕಾರವನ್ನ ಬರ್ಕೊಳ್ತೀವಿ. ರೂಟ್ 3 ಮೈನಸ್ ರೂಟ್ 5ರ ಅಕರ್ಣೀಕಾರಕ ಏನು? ರೂಟ್ 3 ಪ್ಲಸ್ ರೂಟ್ 5 ಆಗಿರುತ್ತೆ. ರೂಟ್ 3 ಪ್ಲಸ್ ರೂಟ್ 5 ಆಗಿರುತ್ತದೆ. ರೂಟ್ 3 ಮೈನಸ್ ರೂಟ್ 5ರ ಅಕರ್ಣೀಕಾರಕ ರೂಟ್ 3 ಪ್ಲಸ್ ರೂಟ್ 5. ಈಗ ಇದನ್ನ ನಾವು ನಿತ್ಯ ಸಮೀಕರಣಗಳನ್ನು ಬಳಸುವುದರ ಮೂಲಕ ಸುಲಭ ರೂಪಕ್ಕೆ ತರಬಹುದು. 5 ಅಪಾನ್ ರೂಟ್ 3 ಮೈನಸ್ ರೂಟ್ 5 ಇಸ್ ಈಕ್ವಲ್ ಟು 5 ಅಪಾನ್ ರೂಟ್ 3 ಮೈನಸ್ ರೂಟ್ 5 ಇಂಟು ಅಕರ್ಣೀಕಾರಕದಿಂದ ಗುಣಿಸಿ ಭಾಗಿಸ್ತೀವಿ ರೂಟ್ 3 ಪ್ಲಸ್ ರೂಟ್ 5. ನೋಡಿ ಮಕ್ಕಳ, ನಾವು ಮತ್ತೊಮ್ಮೆ ಇಲ್ಲಿ ನಿತ್ಯ ಸಮೀಕರಣಗಳನ್ನು ಜ್ಞಾಪಿಸಿಕೊಳ್ಳಬಹುದು. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂತ ನಮಗೆ ಗೊತ್ತಿದೆ. ಈ ನಿತ್ಯ ಸಮೀಕರಣವನ್ನು ಉಪಯೋಗಿಸುವುದರ ಮೂಲಕ ನಾವು ಈ ಲೆಕ್ಕವನ್ನು ಕೂಡ ಸರಳ ರೂಪಕ್ಕೆ ತರಬಹುದು. 5 ಇಂಟು ರೂಟ್ 3 ಪ್ಲಸ್ ರೂಟ್ 5 ಅಪಾನ್ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ರೂಟ್ 3 ಹೋಲ್ ಸ್ಕ್ವೇರ್ ಮೈನಸ್ ರೂಟ್ 5 ಹೋಲ್ ಸ್ಕ್ವೇರ್. ನಮಗೆಲ್ಲರಿಗೂ ಗೊತ್ತಿದೆ ಬಿಕಾಸ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂತ ನಮಗೆ ಗೊತ್ತಿದೆ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂತ ಗೊತ್ತಿದೆ. ಈಗ ನೋಡಿ ಮಕ್ಕಳ, ಇದನ್ನ ಸರಳ ರೂಪಕ್ಕೆ ತಗೊಂಡು ಬರೋಣ. 5 ಇಂಟು ರೂಟ್ 3 5 ರೂಟ್ 3 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 5 ಇಂಟು ರೂಟ್ 5 5
√5. ಇಲ್ಲಿ ನಾವು ನೋಡಿ ಮಕ್ಕಳ √3 ಹೋಲ್ ಸ್ಕ್ವೇರ್. √3 ಹೋಲ್ ಸ್ಕ್ವೇರ್ ಅಂದ್ರೆ ಅರ್ಥ ಏನು? √3 ಇಂಟು √3 ಈಸ್ ಈಕ್ವಲ್ ಟು √9 ಈಸ್ ಈಕ್ವಲ್ ಟು 3 ಮೈನಸ್ √5 ಹೋಲ್ ಸ್ಕ್ವೇರ್. √5 ಇಂಟು √5 becomes 5 5s are 25. 5 25, 25 ವರ್ಗಮೂಲ 5. ಈಗ ನೋಡಿ ಮಕ್ಕಳೇ 5√3 ಪ್ಲಸ್ 5√5 ಅಪಾನ್, ಈಗ ನೋಡಿ ಪ್ಲಸ್ 3 ಇದೆ, ಮೈನಸ್ 3 ಇದೆ, ಮೈನಸ್ 5 ಇದೆ. ದೊಡ್ಡ ಸಂಖ್ಯೆ ಚಿಹ್ನೆ ಏನಿದೆ? ಮೈನಸ್ ಇದೆ ಅಲ್ವಾ? ಮೈನಸ್ 5ರಲ್ಲಿ ಪ್ಲಸ್ 3 ಹೋದ್ರೆ ಮೈನಸ್ 2. ಮೈನಸ್ 5ರಲ್ಲಿ ಪ್ಲಸ್ 3 ಹೋದ್ರೆ ಎಷ್ಟು ಬರುತ್ತೆ? ಮೈನಸ್ 2. ಈಗ ನೋಡ್ರಿ ಮಕ್ಕಳ, ಈಗ ಇಲ್ಲಿ 5 ಎರಡರಲ್ಲೂ ಕಾಮನ್ ಇದೆ, 5 ಹೊರಗೆ ತೆಗೆದುಬಿಡೋಣ. ಉಳಿದಾಗೆ √3 ಪ್ಲಸ್ √5 ಆಗುತ್ತೆ ಅಪಾನ್ ಮೈನಸ್ 2. ಅಥವಾ ಇದನ್ನ ನಾವು ಇನ್ನೊಂದು ರೂಪದಲ್ಲೂ ಕೂಡ ಬರಿಬೋದು. ಹೇಗೆ? -5 ಅಪಾನ್ 2 ಇಂಟು √3 ಪ್ಲಸ್ √5 ಅಂತ ಹೇಳಿ ಬರಿಬೋದು. √3 ಪ್ಲಸ್ √5 ಅಂತ ಹೇಳಿ ಬರಿಬೋದು. ಸರಿನಾ ಮಕ್ಕಳೇ? ನಿಮಗೆಲ್ಲರಿಗೂ ಗೊತ್ತಾಗಿದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಇಲ್ಲೇನು 5 ಅಪಾನ್ √3 ಮೈನಸ್ √5 ಅನ್ನ ಇದರ ಛೇದವನ್ನು ಅಕರ್ಣೀಕರಿಸಿ ಅಂತ ಹೇಳಿದರೆ √3 ಮೈನಸ್ √5ರ ಅಕರ್ಣೀಕಾರಕ √3 ಪ್ಲಸ್ √5 ಅಂತ ನಮಗೆ ಗೊತ್ತಿದೆ. ಅದನ್ನ ನಾವು ಗುಣಿಸಿ ಭಾಗಿಸುವುದರಿಂದ ಮಾಡ್ತಾ ಇದ್ದೀವಿ. ಮತ್ತು ಇಲ್ಲಿ ನಾವು ಒಂದು ನಿತ್ಯ ಸಮೀಕರಣವನ್ನು ಕೂಡ ಬಳಸ್ಕೊಳ್ತಾ ಇದ್ದೀವಿ. ನಿತ್ಯ ಸಮೀಕರಣ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಇಸ್ ಈಕ್ವಲ್ ಟು a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ನಿತ್ಯ ಸಮೀಕರಣವನ್ನ ಬಳಸ್ಬಿಟ್ಟು ಇದನ್ನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನೋಡ್ರಿ 5 ಇಂಟು √3 ಪ್ಲಸ್ √5 ಅಪಾನ್ a ಪ್ಲಸ್ ಬಿ ಇಂಟು a ಮೈನಸ್ ಬಿ ನಿತ್ಯ ಸಮೀಕರಣವನ್ನು ಬಳಸಿದರೆ √3 ಹೋಲ್ ಸ್ಕ್ವೇರ್ ಮೈನಸ್ √5 ಹೋಲ್ ಸ್ಕ್ವೇರ್. ಇಲ್ಲಿ 5 ಇಂಟು √3 ಇಂಟು 5 ಇಂಟು √5. ಇದನ್ನ ಹಾಗೇನೂ ಕೂಡ ಕೊನೆ ತನಕ ಇಟ್ಕೊಂಡು ನಾವು ಸರಳ ರೂಪಕ್ಕೆ ತರಬಹುದು. ಇಲ್ಲಿ √3 ಹೋಲ್ ಸ್ಕ್ವೇರ್ ಅಂದ್ರೆ 3 3 9, 9ಕ್ಕೆ ವರ್ಗಮೂಲ 3. √5 ಹೋಲ್ ಸ್ಕ್ವೇರ್ ಅಂದ್ರೆ 5 5 25, 25ರ ವರ್ಗಮೂಲ 5. ಇಲ್ಲಿ ಮೈನಸ್ 5ರಲ್ಲಿ ಪ್ಲಸ್ 3 ಕಳೆದ್ರೆ ಮೈನಸ್ 2 ಬರುತ್ತೆ. 5ಅನ್ನ ನಾವು ಸಾಮಾನ್ಯವಾಗಿ ಹೊರಗೆ ತೆಗೆದಿದ್ವಿ. √3 ಪ್ಲಸ್ √5 ಇದೆ. ಇಲ್ಲಿ ಪೂರ್ಣ 5 ಅಪಾನ್ ಮೈನಸ್ 2ಅನ್ನ ಸಂಪೂರ್ಣವಾಗಿ ಹೊರಗೆ ಬರ್ಕೊಂಡು ಇಂಟು √3 ಪ್ಲಸ್ √5 ಅಂತ ಹೇಳಿ ಬರ್ಕೊಂಡಿದ್ದೀವಿ. ಮಕ್ಕಳ, ನಿಮಗೆಲ್ಲ ಇದು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಈಗ ಮತ್ತೆ ಪುನಃ ಮುಂದಿನ ಒಂದು ಉದಾಹರಣೆಯನ್ನ ನೋಡೋಣ. ನೀವು ಬರ್ಕೊಳ್ತೀರಲ್ವಾ? ಮುಂದಿನ ಒಂದು ಉದಾಹರಣೆ, ಇನ್ನೊಂದು ಉದಾಹರಣೆ 20ಅನ್ನ ನೀವು ಬರ್ಕೊಳ್ರಿ. ಛೇದವನ್ನು ಅಕರ್ಣೀಕರಿಸಿ ಸುಲಭ ರೂಪಕ್ಕೆ ತನ್ನಿ ಅಂತ. ಉದಾಹರಣೆ 20. ನೋಡಿ ಮಕ್ಕಳ, ಈ ಉದಾಹರಣೆ 20ಅನ್ನ ನಾವು ಬರ್ಕೊಳ್ಳೋಣ. 1 ಅಪಾನ್ 7 ಪ್ಲಸ್ 3√2, 1 ಅಪಾನ್ 7 ಪ್ಲಸ್ 3√2 ಇದರ ಛೇದವನ್ನು ಅಕರ್ಣೀಕರಿಸಿ. ಇದರ ಛೇದವನ್ನು ಅಕರ್ಣೀಕರಿಸಿ. ಮಕ್ಕಳ, ಇದರ ಛೇದವನ್ನು ಅಕರ್ಣೀಕರಿಸೋದು ಹೇಗಂತ ನಿಮಗೆ ಈಗಾಗಲೇ ಗೊತ್ತಿದೆ. ನೀವು ಮುಂದೆ ಮುಂದೆ ಮಾಡ್ತಕ್ಕಂಥದ್ದು ಮಾಡ್ಬೋದು. 1 ಅಪಾನ್ 7 ಪ್ಲಸ್ 3√2. ಇಲ್ಲಿ 7 ಪ್ಲಸ್ 3√2ರ ಅಕರ್ಣೀಕಾರಕ 7 ಮೈನಸ್ 3√2. 7 ಮೈನಸ್ 3√2. ಇಲ್ಲಿ ನೋಡೋಣ. ಈಗ 1 ಪ್ಲಸ್ 7 ಪ್ಲಸ್ 3√2 ಇಸ್ ಈಕ್ವಲ್ ಟು 1 ಅಪಾನ್ 7 ಪ್ಲಸ್ 3√2 ಇಂಟು 7 ಮೈನಸ್ 3√2 ಅಪಾನ್ 7 ಮೈನಸ್ 3√2 ಅಂತ ನಮಗೆ ಬರ್ಕೊಳ್ಳೋದು ಗೊತ್ತಿದೆ. ಇದಕ್ಕೆ ನಾವು ಸರಿಯಾಗಿ 1ರಿಂದ ಇದನ್ನು ಗುಣಿಸಿದರೆ 7 ಮೈನಸ್ 3√2 ಬರುತ್ತೆ. ಇಲ್ಲಿ a ಪ್ಲಸ್ ಬಿ ಇಂಟು a ಮೈನಸ್ ಬಿ. ಮತ್ತೆ ನಾವು ನಿತ್ಯ ಸಮೀಕರಣವನ್ನು ಬಳಸೋದಾದ್ರೆ a ಸ್ಕ್ವೇರ್
ಮೈನಸ್ 3 ರೂಟ್ ಹೋಲ್ ಸ್ಕ್ವೇರ್ ಬಿ ಸ್ಕ್ವೇರ್ ಆಗುತ್ತೆ. ಮತ್ತೆ ಇದನ್ನ ನೆನಪಿಸೋದಾದ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ನಮಗೆ ಗೊತ್ತಿದೆ. ಇದನ್ನ ನಾವು ಈಗ ಸುಲಭ ರೂಪಕ್ಕೆ ತರೋಣ. 7 ಮೈನಸ್ 3 ರೂಟ್ 2 ಹಾಗೆ ಬರ್ಕೊಳ್ಳೋಣ. ಇಲ್ಲಿ 7 ಸ್ಕ್ವೇರ್ ಅಂದ್ರೆ 7 49 ಮೈನಸ್ 3 ರೂಟ್ 2 ಹೋಲ್ ಸ್ಕ್ವೇರ್. ಇದನ್ನ ಸುಲಭ ರೂಪಕ್ಕೆ ತರೋದಂದ್ರೆ 3 ಹೋಲ್ ಸ್ಕ್ವೇರ್ ಇಂಟು ರೂಟ್ 2 ಹೋಲ್ ಸ್ಕ್ವೇರ್ ಅಂತ ಅರ್ಥ. 3 ಎಷ್ಟು ಮಕ್ಕಳ? 9 ಇಂಟು ರೂಟ್ 2 ಇಂಟು ರೂಟ್ ಸ್ಕ್ವೇರ್ ಅಂದ್ರೆ 4 ಆಗುತ್ತೆ. ಇದರ ವರ್ಗಮೂಲ 2. 9 18 ಸರಿನಾ ಮಕ್ಕಳೇ? ಇದು 18. ಈಗ 7 ಮೈನಸ್ 3 ರೂಟ್ 2 ಅಪಾನ್ 49ರಲ್ಲಿ 18 ಕಳೆದ್ರೆ ಎಷ್ಟು ಉಳಿಯುತ್ತೆ ಮಕ್ಕಳೇ ಹೇಳ್ರಿ? 49ರಲ್ಲಿ 18 ಕಳೆದ್ರೆ ನಮಗೆ ಇನ್ನೆಷ್ಟು ಉಳಿಯುತ್ತೆ? 31 ಬರುತ್ತೆ. ಎಷ್ಟು? 31 ಬರುತ್ತೆ. ಈಗ ಇದು 1/7 ಪ್ಲಸ್ 3 ರೂಟ್ 2 ಅಕರಣೀಕಾರಕ 7 ಮೈನಸ್ 3 ರೂಟ್ 2 ಅಪಾನ್ 31 ಅಂತೇಳಿ ನಮಗೆ ಗೊತ್ತಾಗುತ್ತೆ. ಮಕ್ಕಳ ಇದನ್ನೆಲ್ಲರೂ ನೀವು ಬರ್ಕೊಳ್ತೀರಲ್ವಾ? ಬೇಗ ಕ್ವಿಕ್ ಆಗಿ ಬರ್ಕೊಳ್ಳಿ. ನೋಡಿ ಮಕ್ಕಳ, ಈ ರೀತಿಯಾಗಿ ಛೇದವನ್ನ ಅಕರಣೀಕರಿಸೋದನ್ನ ನಾವು ಕಂಡುಹಿಡಿಯೋದನ್ನ ಕಲ್ತಿದ್ದೀವಿ. ಇದನ್ನ ಏನಂತ ಬರೀಬಹುದು ಮಕ್ಕಳ? ನೋಡ್ರಿ, ಹೀಗೆ ವರ್ಗಮೂಲ ಅಥವಾ ಕರಣಿ ಚಿಹ್ನೆಯನ್ನು ಹೀಗೆ ವರ್ಗಮೂಲ ಅಥವಾ ಕರಣಿ ಚಿಹ್ನೆಯನ್ನು ಛೇದವಾಗಿ ಹೊಂದಿರುವ ಒಂದು ಪದದ ಛೇದವನ್ನು ಭಾಗಲಬ್ಧ ಸಂಖ್ಯೆಯಾಗುವಂತೆ ಸಮಾನ ಪದವನ್ನಾಗಿ ಪರಿವರ್ತಿಸುವ ವಿಧಾನಕ್ಕೆ ಛೇದವನ್ನು ಅಕರಣೀಕರಿಸುವಿಕೆ ಎನ್ನುತ್ತಾರೆ. ಛೇದವನ್ನು ಅಕರಣೀಕರಿಸುವಿಕೆ ಎನ್ನುತ್ತಾರೆ. ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್. ಡಿನಾಮಿನೇಟರ್ ಎನ್ನುತ್ತಾರೆ. ಅರ್ಥ ಆಯ್ತು ಮಕ್ಕಳೇ? ಈಗ ಏನಾಗಿದೆ ಅಂದ್ರೆ, ವರ್ಗಮೂಲ ಅಥವಾ ಕರಣಿ ಚಿಹ್ನೆಯನ್ನು ಛೇದವಾಗಿ ಹೊಂದಿರುವ ಒಂದು ಪದದ ಛೇದವನ್ನು ಭಾಗಲಬ್ಧ ಸಂಖ್ಯೆಯಾಗುವಂತೆ ಸಮಾನ ಪದವನ್ನಾಗಿ ಪರಿವರ್ತಿಸುವ ವಿಧಾನಕ್ಕೆ ಛೇದವನ್ನು ಅಕರಣೀಕರಿಸುವಿಕೆ ಅಂತ ಕರಿತೀವಿ. ಇಂಗ್ಲಿಷ್ ನಲ್ಲಿ ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್ ಅಂತ ಹೇಳಿ ಕರಿತೀವಿ. ಮಕ್ಕಳ, ಇಲ್ಲಿ ನೋಡ್ರಿ, ಇಲ್ಲಿ ಅಭ್ಯಾಸ 1.5ರಲ್ಲಿ ಇದಕ್ಕೆ ಸಾಕಷ್ಟು ನಿಮಗೆ ಅಭ್ಯಾಸ ಲೆಕ್ಕಗಳನ್ನ ಕೊಟ್ಟಿದ್ದಾರೆ. ನೀವು ಮನೆಯಲ್ಲಿ ತಪ್ಪದೆ ಈ ಅಭ್ಯಾಸದ ಲೆಕ್ಕಗಳನ್ನ
ಮಾಡಬೇಕು ಅಂತೇಳಿ ನಿಮಗೆ ಹೇಳ್ತಾ ಇದ್ದೀನಿ. ಇವೆಲ್ಲವೂ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಭ್ಯಾಸದ ಲೆಕ್ಕಗಳನ್ನು ನೀವೆಲ್ಲರೂ ಇವನ್ನ ತಪ್ಪದೇ ಮಾಡಿ. ನೋಡಿ ಮಕ್ಕಳ, ಇಲ್ಲಿ ನಾನು ನಿಮಗೆ ಕೆಲವೊಂದು ಲೆಕ್ಕಗಳನ್ನು ಕೊಡ್ತೀನಿ. ನೀವು ಅವನ್ನ ಸಂಕ್ಷೇಪಿಸಿ ನನಗೆ ಉತ್ತರವನ್ನು ಹೇಳಬೇಕು. ನೋಡಿ ಮಕ್ಕಳ, ಮೊದಲನೇದು 17 ಇಂಟು 17 5 ಇಂಟು 17 ಅದೇ ರೀತಿ ಎರಡನೇ ಲೆಕ್ಕ 5 ಘಾತ 2 ಘಾತ 7 5 ಘಾತ 2 ಘಾತ 7. ನಂತರ ಮೂರನೇ ಲೆಕ್ಕ 23 ಘಾತ 10 ಅಪಾನ್ 23 ಘಾತ 7. ನಾಲ್ಕನೇ ಲೆಕ್ಕ 7 ಘಾತ 3 ಇಂಟು 9 ಘಾತ 3 7 ಘಾತ 3 ಇಂಟು 9 ಘಾತ 3. ಮಕ್ಕಳ, ಇವನ್ನೆಲ್ಲ ನೀವು ಸಂಕ್ಷೇಪಿಸಿ ನನಗೆ ಉತ್ತರ ಹೇಳ್ತೀರಾ? ನಿಮಗಾಗಿ ಒಂದೆರಡು ನಿಮಿಷ ಟೈಮ್ ಕೊಡ್ತೀನಿ, ಹೇಳ್ರಿ ನೋಡೋಣ. ಇನ್ನವರು ಹುಡುಕ್ತಿದ್ರ ಗುಣಕ್ ಬಿಡ್ರಿ, ಲೆಕ್ಕವನ್ನ ಮಾಡಿ. ಈಗ ನಾವು ಒಂದೊಂದಾಗಿ ಈ ಲೆಕ್ಕವನ್ನ ಬಿಡಿಸ್ತಾ ಹೋಗೋಣ ಮಕ್ಕಳೇ. ನೋಡ್ರಿ, ಮೊದಲನೇದು 17 ಘಾತ 2 ಇಂಟು 17 ಘಾತ 5. ಮಕ್ಕಳು, ನಿಮಗೆ ಹಿಂದಿನ ತರಗತಿಯಲ್ಲಿ 8ನೇ ತರಗತಿಯಲ್ಲಿ ನೀವು ಒಂದು ಅಧ್ಯಾಯವನ್ನು ಅಭ್ಯಾಸ ಮಾಡಿದಿರ. ಯಾವ್ದು ಹೇಳ್ರಿ ಆ ಅಧ್ಯಾಯ? ಘಾತಾಂಕಗಳ ನಿಯಮಗಳು ಅಂತ ಒಂದು ಅಧ್ಯಾಯವನ್ನ ನೀವು ಅಭ್ಯಾಸ ಮಾಡಿದಿರ. ಆ ಘಾತಾಂಕಗಳ ನಿಯಮವನ್ನು ನಾವು ಬಳಸಿಬಿಟ್ಟು ಇದನ್ನ ನಾವು ಬಿಡಿಸಬಹುದು. ನೋಡ್ರಿ, 17 ಘಾತ 2 ಇಂಟು 17 ಘಾತ ಆಯಿತು ಅಂದ್ರೆ 17 ಘಾತ 2 ಪ್ಲಸ್ 5 ಇಸ್ ಈಕ್ವಲ್ ಟು 17 ಘಾತ 7. 17 ಘಾತ 7 ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಒಂದು ನಿಯಮ ನೆನಪಿಗೆ ಬರುತ್ತೆ. ಯಾವ ನಿಯಮ ಹೇಳ್ರಿ? ಏನ ಘಾತ m ಇಂಟು ಏನ ಘಾತ n ಇಸ್ ಈಕ್ವಲ್ ಟು ಏನ ಘಾತ m ಪ್ಲಸ್ n ಅಂತ ಬರುತ್ತೆ. ಏನ ಘಾತ m ಇಂಟು ಏನ ಘಾತ n ಈಸ್ ಈಕ್ವಲ್ ಟು ಏನ ಘಾತ m ಪ್ಲಸ್ n. 2 ಪ್ಲಸ್ 5 ಈಸ್ ಈಕ್ವಲ್ ಟು 7. ಸರಿನಾ ಮಕ್ಕಳೇ? ಈಗ ಎರಡನೇದನ್ನ ನೋಡೋಣ. 5 ಘಾತ 2 ಘಾತ 7. ಮಕ್ಕಳ, ನಿಮಗೆ ಮತ್ತೊಂದು ನಿಯಮ ಈಗ ನೆನಪಿಗೆ ಬರ್ಬೋದು. ನೋಡ್ರಿ, ಏನ ಘಾತ m ಘಾತ n. ಏನ ಘಾತ m ಘಾತ n ಈಸ್ ಈಕ್ವಲ್ ಟು ಏನ ಘಾತ mn ಅಂತ ಹೇಳಿ ನಮಗೆ ಗೊತ್ತಿದೆ. ಆದ್ರಿಂದ 5 ಘಾತ 5 7 35 ಅಂತ ನಮಗೆ ಗೊತ್ತಿದೆ. 5 7 35 ಅಂತ ಹೇಳಿ ನಮಗೆ ಗೊತ್ತಿದೆ. ಈಗ ನಂತರ ಮಕ್ಕಳ, ಈಗ ಇನ್ನೊಂದು ಇದನ್ನ ನಾವು ನೋಡ್ಬೋದು. 5 ಘಾತ 2 ಘಾತ 7 ಅಂತ ಇದೆ ಅಲ್ವಾ? 5 ಘಾತ 2 ಘಾತ 7 7 2 14 ಅಂತ ಬರುತ್ತೆ. ಇಲ್ಲಿ ಸ್ಮಾಲ್ ಮಿಸ್ಟೇಕ್ ಆಗಿದೆ, ಇದನ್ನ ನಾವು ಸರಿಪಡಿಸೋಣ. 7 2 ಎಷ್ಟಾಗುತ್ತೆ? 14 ಬರುತ್ತೆ. 7 2 14 ಬರುತ್ತೆ. m ಇಂಟು n 5 ಘಾತ 14 ಅಂತೇಳಿ ಬರುತ್ತೆ. ಮಕ್ಕಳ, ಈಗ ನೆಕ್ಸ್ಟ್ ಲೆಕ್ಕ ನೋಡೋಣ. ಮುಂದಿನ ಲೆಕ್ಕವನ್ನು ನೋಡೋದಾದ್ರೆ ಮೂರನೇದು 23 ಘಾತ 10 ಅಪಾನ್ 23 ಘಾತ 7. ಸರಿನಾ ಮಕ್ಕಳೇ? ಇಲ್ಲಿ ಒಂದು ನಿಯಮವನ್ನು ನಾವು ನೆನಪು ಮಾಡ್ಕೋಬಹುದು. ಇಲ್ಲಿ ಮತ್ತೊಂದು ನಿಯಮವನ್ನು ನಾವು ನೆನಪು ಮಾಡ್ಕೋಬಹುದು. ಏನ ಘಾತ m ಅಪಾನ್ ಏನ ಘಾತ n ಅಂತ. ಇಲ್ಲಿ ನೋಡ್ರಿ, ಘಾತ ಮೂಲ ಒಂದೇ ಆಗಿದ್ದಾಗ ಈ ಘಾತಾಂಕಗಳನ್ನ ಕೂಡ್ಬೋದು ಕಳಿಬಹುದು ಅಂತ ಒಂದು ನಿಯಮ ಇದೆ. ಇಲ್ಲಿ ಏನ ಘಾತ m ಅಪಾನ್ ಏನ ಘಾತ n ಇಸ್ ಈಕ್ವಲ್ ಟು ಏನ ಘಾತ
ಎಂ ಮೈನಸ್ ಎನ್. ಯಾವಾಗ ಈ ಎಂ ಅಂತಕ್ಕಂಥದ್ದು ಎನ್ಗಿಂತ ಹೆಚ್ಚಾಗಿದೆ ಅಲ್ವಾ ಮಕ್ಕಳು? ನೋಡ್ರಿ, 23 ರ ಘಾತ 10 ಮೈನಸ್ 7 ಇಸ್ ಈಕ್ವಲ್ ಟು 23 ರ ಘಾತ 10ರಲ್ಲಿ 7 ಕಳೆದ್ರೆ ಎಷ್ಟು ಮಕ್ಕಳೇ? 3 ಅಲ್ವಾ ಮಕ್ಕಳೇ? ಇದು ಯಾವಾಗ ಎಂ ಅಂತಕ್ಕಂಥದ್ದು ಎನ್ಗಿಂತ ಹೆಚ್ಚಾದಾಗ ಈ ಸೂತ್ರವನ್ನು ನಾವು ಬಳಸ್ತೀವಿ. ಮುಂದಿನದು ಕೊನೆ ಲೆಕ್ಕ 4ನೇದು. ಏನ್ ಮಕ್ಕಳ ಹೇಳುತ್ತಿದ್ದು? 7 ರ ಘಾತ 3 ಇಂಟು 9 ರ ಘಾತ 3. 7 ರ ಘಾತ 3 ಇಂಟು 9 ರ ಘಾತ 3. ನೋಡಿ ಮಕ್ಕಳ, ಇಲ್ಲಿ ಎ ನ ಘಾತ ಎಂ ಇಂಟು ಬಿ ನ ಘಾತ ಎಂ, ಎ ಇಂಟು ಬಿ ನ ಘಾತ ಎಂ ಅಂತ ಆಗುತ್ತೆ. ಸರಿನಾ ಮಕ್ಕಳೇ? ಇಲ್ಲಿ ಆ ನಿಯಮವನ್ನು ನೀವು ನೆನಪು ಮಾಡ್ಕೊಂಡಿದ್ರೆ 7 ಇಂಟು 9 ಘಾತ 3, 7 9 63 ರ ಘಾತ 3. ಸರಿನಾ ಮಕ್ಕಳೇ? ಈಗ ನೀವು ಏನ್ ಮಾಡಿದ್ರಿ? ಎಲ್ಲ ಲೆಕ್ಕಗಳನ್ನ ನಿಯಮಗಳನ್ನ ನೀವು ಬಳಸಿಬಿಟ್ಟು ಮಾಡಿದಿರ ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ಮುಂದಿನ ನಾವು ಘಾತಾಂಕಗಳನ್ನ ನಿಯಮಗಳನ್ನ ಬಳಸಿಬಿಟ್ಟು ಈ ಲೆಕ್ಕಗಳನ್ನ ಮತ್ತೆ ಮುಂದುವರಿಸೋಣ. ಸರಿನಾ ಮಕ್ಕಳ? ನೋಡಿ ಮಕ್ಕಳ, ನಾವಿಲ್ಲಿ ಘಾತಾಂಕಗಳ ನಿಯಮಗಳನ್ನ ಈಗ ಅಭ್ಯಾಸ ಮಾಡೋಣ. ಇಲ್ಲಿ ಎ ನ ಘಾತ ಎಂ ಇಂಟು ಎ ನ ಘಾತ ಎನ್ ಇಸ್ ಈಕ್ವಲ್ ಟು ಎ ನ ಘಾತ ಎಂ ಪ್ಲಸ್ ಎನ್. ಇದು ಮೊದಲನೇ ಘಾತಾಂಕ ನಿಯಮ. ಹಾಗೂ ಎರಡನೇ ಘಾತಾಂಕ ನಿಯಮ ಎ ನ ಘಾತ ಎಂ ಟು ದಿ ಪವರ್ ಆಫ್ ಎನ್ ಇಸ್ ಈಕ್ವಲ್ ಟು ಎ ನ ಘಾತ ಎಂ ಎನ್. ಇದು ಎರಡನೇ ಘಾತಾಂಕ ನಿಯಮ. ಮೂರನೇ ಘಾತಾಂಕ ನಿಯಮ ಎ ನ ಘಾತ ಎಂ ಅಪಾನ್ ಎ ನ ಘಾತ ಎನ್ ಇಸ್ ಈಕ್ವಲ್ ಟು ಎ ನ ಘಾತ ಎಂ ಮೈನಸ್ ಎನ್ ವೆನ್ ಎಂ ಈಸ್ ಗ್ರೇಟರ್ ದೆನ್ ಎನ್. ವೆನ್ ಎಂ ಈಸ್ ಗ್ರೇಟರ್ ದೆನ್ ಎನ್ ಆಗುತ್ತೆ. ನಾಲ್ಕನೇ ಘಾತಾಂಕ ನಿಯಮ ಎ ನ ಘಾತ ಎಂ ಇಂಟು ಬಿ ನ ಘಾತ ಎಂ ಇಸ್ ಈಕ್ವಲ್ ಟು ಎ ಇಂಟು ಬಿ ನ ಘಾತ ಎಂ. ಎ ಇಂಟು ಬಿ ನ ಘಾತ ಎಂ. ಮತ್ತು ನಮಗೆ ಗೊತ್ತಿದೆ ಎ ನ ಘಾತ 0 ಇಸ್ ಈಕ್ವಲ್ ಟು 1 ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಆದ್ದರಿಂದ ಎ ನ ಘಾತ 0 ಅಂತ ಹೇಳಿ ನಮಗೆ ಎ ನ ಘಾತ 0 ಇಸ್ ಈಕ್ವಲ್ ಟು ಇದರ ಬೆಲೆ 1 ಅಂತ ಹೇಳಿ ಕರಿತೀವಿ. ಅದೇ ರೀತಿ 1 ಅಪಾನ್ ಎ ನ ಘಾತ ಎನ್, 1 ಅಪಾನ್ ಎ ನ ಘಾತ ಎನ್ ಇಸ್ ಈಕ್ವಲ್ ಟು ಎ ಟು ದಿ ಪವರ್ ಆಫ್ ಮೈನಸ್. ಇಲ್ಲಿ ಎ ಮತ್ತು ಎನ್ ಮತ್ತು ಎಂಗಳು, ಇಲ್ಲಿ ಎ ಇಲ್ಲಿ ಎ ಎನ್ ಮತ್ತು ಎಂಗಳು ಸ್ವಾಭಾವಿಕ ಸಂಖ್ಯೆಗಳು. ಎ ಎನ್ ಮತ್ತು ಎಂಗಳು ಸ್ವಾಭಾವಿಕ ಸಂಖ್ಯೆಗಳು. ಎ ಎನ್ ಮತ್ತು ಎಂಗಳು ಸ್ವಾಭಾವಿಕ ಸಂಖ್ಯೆಗಳು. ಇಲ್ಲಿ ಎಂ ಮತ್ತು ಎನ್ಗಳನ್ನು ನಾವು ಘಾತ ಸೂಚಿಗಳು ಅಂತ ಕರಿತೀವಿ. ಇಲ್ಲಿ ಎಂ ಮತ್ತು ಎನ್ಗಳನ್ನು ಘಾತ ಸೂಚಿಗಳು ಅಂತ ಕರಿತೀವಿ. ಘಾತ ಸೂಚಿಗಳು ಅಂತೇಳಿ ಕರಿತೀವಿ. ಎಂ ಮತ್ತು ಎನ್ಗಳನ್ನ ಘಾತ ಸೂಚಿಗಳು ಅಂತ ಕರಿತೀವಿ. ನಿಮಗೆಲ್ಲರಿಗೂ ನೆನಪಿದೆ, ಇವು ಘಾತಾಂಕಗಳ ನಿಯಮಗಳು. ಇವೇನಂತ ಕರಿತೀವಿ? ಇಲ್ಲಿ ಘಾತಾಂಕಗಳ ನಿಯಮಗಳು ಅಂತ ಹೇಳಿ ಕರಿತೀವಿ. ಇದನ್ನ ನೀವು ಎಲ್ಲರೂ ತಪ್ಪದೇ ಇದನ್ನ ಅಭ್ಯಾಸ ಮಾಡಬೇಕು. ಇದು ಚೆನ್ನಾಗಿ ನೀವು ನೆನಪಿಟ್ಕೊಂಡಿದ್ದೇ ಆದರೆ ಇದನ್ನ ನೀವು ಎಂಥ ಲೆಕ್ಕಗಳನ್ನು ಕೂಡ ನೀವು ಬಿಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಇವೆಲ್ಲವನ್ನು ನೀವು ತಪ್ಪದೆ ಎಲ್ಲರೂ ಬರ್ಕೊಂಡ್ಬಿಟ್ಟು ನೀವು ಮನೆಯಲ್ಲಿ ಅಭ್ಯಾಸ ಮಾಡಿದರೆ ನಿಮಗೆ ಮುಂದೆ ಎಂಥ ಲೆಕ್ಕಗಳನ್ನು ಮಾಡಲಿಕ್ಕೆ ತುಂಬಾ ಸುಲಭ ಅನಿಸುತ್ತೆ. ಆಯ್ತಾ ಮಕ್ಕಳ? ಈಗ ಇದರ ಮೇಲೆ ಇನ್ನೊಂದಷ್ಟು ಲೆಕ್ಕಗಳನ್ನು ಮುಂದೆ ಮಾಡೋಣ.
ನೋಡಿ ಮಕ್ಕಳ, ನಾವು ಈ ಘಾತಾಂಕಗಳಿಗೆ ಕೆಲವೊಂದು ನಿಯಮಗಳನ್ನು ಹೇಳಿದೆ. ಆ ನಿಯಮಕ್ಕೆ ಕೆಲವೊಂದು ಲೆಕ್ಕಗಳನ್ನು ಮಾಡೋದಾದ್ರೆ 17 ಇಂಟು 17 - 5 ಅಂದರೆ ಇಲ್ಲಿ ಏನಾಗಿದೆ, ಘಾತಮೂಲ ಒಂದೇ ಆಗಿದೆ. ಇದನ್ನ ಕೂಡೋದು ಅಥವಾ ಕಳೆಯೋದು ಮಾಡಿದ್ರೆ -5ರಲ್ಲಿ +2 ಹೋದ್ರೆ -3. ಇದನ್ನ ನಾವು 1/17 ಅಂತ ಬರೀಬಹುದು. ನಾನು ನಿಮಗೆ ಹೇಳ್ಕೊಟ್ಟಿದ್ದೆ 1/n ಅಂತ. ಇದು ಯಾವುದಕ್ಕೆ ಸಮಾನ? 1 - n ಗೆ ಸಮಾನ ಅಂತ ನಾವು ಹೇಳಿದ್ವಿ. ಇಲ್ಲಿ ಇದನ್ನ ನೀವು ನೋಡಬಹುದು. ಅದೇ ರೀತಿ 5^2 -7 ಅಂತಂದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್ 7 2 14 ಅಲ್ವಾ ಮಕ್ಕಳೇ? ಈಗ ಅದೇ ರೀತಿ 23 -10 23 7 ಇದೆ. ಇಲ್ಲಿ ನೋಡಿ ಮಕ್ಕಳ, ಏನ a⁴m/a⁴n. ಇಲ್ಲಿ m ಅಂತಕ್ಕಂಥದ್ದು ಏನಾಗಿದೆ, n ಗಿಂತ ಚಿಕ್ಕದಾಗಿದೆ ಅಲ್ವಾ? ಇದನ್ನು ನಾವು ಮೇಲ್ ತಗೊಂಡ್ರೆ ಮತ್ತೆ ಇದು -7 ಆಗುತ್ತೆ. ಅವಾಗ ಘಾತ ಮೂಲ ಒಂದೇ ಆಗುತ್ತೆ. ಇವನ್ನ ನಾವು -10 - 7 -17 ಆಗುತ್ತೆ. ಸರಿಯಾ ಮಕ್ಕಳೇ? ಈಗ ಮತ್ತೊಂದು 7 -3 ಇಂಟು 9 -3. ಇದು a ಇಂಟು b ಆಗಿ ಇದು n m ಸೇಮ್ ಆಗುತ್ತೆ. 7 9 63 -3 ಅಂತ ಹೇಳಿ ಆಗುತ್ತೆ. ಸರಿನಾ ಮಕ್ಕಳೇ? ನೋಡಿ ಮಕ್ಕಳ, ನಾವು ಇದೇ ರೀತಿ ಇದನ್ನ ಮುಂದುವರಿಸ್ತಾ ಹೋದಾಗೆಲ್ಲ ಈ ಘಾತಾಂಕಗಳ ನಿಯಮಗಳು ಇನ್ನೂ ಕೆಲವು ವಾಸ್ತವ ಸಂಖ್ಯೆಗಳಿಗೂ ಕೂಡ ನಾವು ಇದನ್ನ ನೋಡ್ತಾ ಹೋಗ್ಬೋದು. ಇಲ್ಲಿ ನೋಡಿ ಮಕ್ಕಳ, ಇಲ್ಲಿ ನಿಮಗೆ ನಾನು ತೋರಿಸ್ತಾ ಇದ್ದೀನಿ, ಸರಿಯಾಗಿ ನೀವು ನೋಡ್ರಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಮಕ್ಕಳ? ಈಗ ನೋಡ್ರಿ, ಇಲ್ಲಿ ಏನ್ ಹೇಳುತ್ತೆ, ಇಲ್ಲಿ a is greater than 0 ವಾಸ್ತವ ಸಂಖ್ಯೆಯಾಗಿರಲಿ ಮತ್ತು n ಒಂದು ಧನಪೂರ್ಣಾಂಕ ಆಗಿರಲಿ, ಆಗ b ನ ಘಾತ n = ಏನಾಗುತ್ತೆ ಮಕ್ಕಳ? a ಗೆ ಸಮವಾಗುತ್ತೆ. b ನ ಘಾತ n = a ಮತ್ತು b is greater than 0 ಆದ್ರೆ ಆಗ nth ರೂಟ್ a = b ಆಗುತ್ತೆ. ಏನಾಗುತ್ತೆ ಮಕ್ಕಳ? nth ರೂಟ್ a = b ಅಂತ ಹೇಳಿ ಸಿಗುತ್ತೆ. ಸರಿನಾ ಮಕ್ಕಳ? ಈಗ ಈ nth ರೂಟ್ a ನ ಏನಂತ ಬರೀಬಹುದು ನಾವು? nth ರೂಟ್ a = a ನ ಘಾತ 1/n ಅಂತ ಕೂಡ ನಾವು ಬರಿಬಹುದು. nth ರೂಟ್ a ನ a ನ ಘಾತ n ಅಂತ ಬರಿಬಹುದು. ಹಾಗಿದ್ಮೇಲೆ ಈ 4ರ ಘಾತ, ಈಗ ನೋಡಿ ಮಕ್ಕಳ, ಒಂದು ಸಣ್ಣ ಉದಾಹರಣೆ. 4ರ ಘಾತ 3/2 ನೀವು ಹೇಗೆ ಬರಿಬಹುದು? 4ರ ಘಾತ 3/2 ಹೇಗೆ ಬರಿಬಹುದು ನೋಡಿ ಮಕ್ಕಳ? ಇದನ್ನ 4ರ ಘಾತ 3/2 ಏನಂತ ಬರಿತೀರಾ? 4 ಘಾತ 3/2 4ರ ಘಾತ 1/2 4ರ ಘಾತ 1/2 ಘಾತ 3 ಅಂತ ಹೇಳಿ ಬರಿಬಹುದು. 4ರ ಘಾತ 1/2 ಘಾತ 3 ಅಂತ ಹೇಳಿ ಬರಿಬಹುದು. ಇದು ಎಷ್ಟಕ್ಕೆ ಸಮ ಆಗುತ್ತೆ ಮಕ್ಕಳ? ಇದು ಎಷ್ಟಕ್ಕೆ ಸಮ ಆಗುತ್ತೆ? ಯಾರು ಹೇಳ್ತೀರಾ? ಇದು 2ರ ಘಾತ ದಿಸ್ ಇಸ್ ಈಕ್ವಲ್ ಟು 2ರ ಘಾತ 3 ಇಸ್ ಈಕ್ವಲ್ ಟು 8ಕ್ಕೆ ಸಮವಾಗುತ್ತೆ. ಅಂದ್ರೆ 4ರ ವರ್ಗಮೂಲ 2, 2ನ್ನ 3 ಸಾರಿ ಗುಣಿಸಿದ್ರೆ 2 ಇಂಟು 2 ಇಂಟು 3 ಸಾರಿ ಗುಣಿಸಿದ್ರೆ 2 2 4 4 2 8 ಉತ್ತರ ಬರುತ್ತೆ ಅಂತ ನಾವು ಹೇಳ್ಬೋದು. ಇಲ್ಲಿ ಘಾತಾಂಕಗಳ ಭಾಷೆಯಲ್ಲಿ ನೋಡಿ, nth ರೂಟ್ a ನ a ನ ಘಾತ 1/n ಅಂತ ಹೇಳಿ ನಾವು ಯಾಕೆ ವ್ಯಾಖ್ಯಾನ ಮಾಡ್ತೀವಿ? ಆದ್ದರಿಂದ ನಿರ್ದಿಷ್ಟವಾಗಿ ನಾವು ಇಲ್ಲಿ ಕ್ಯೂಬ್ ರೂಟ್ 2ನ್ನ 2ರ ಘಾತ 1/3 ಅಂತ ಹೇಳಿ ಕೂಡ ಬರಿಬಹುದು. ಕ್ಯೂಬ್ ರೂಟ್ 2ನ್ನ ನಾವು 2ರ ಘಾತ 1/3 ಅಂತ ಕೂಡ ಬರಿಬಹುದು. ಇದನ್ನ ಏನಂತ ಮಾಡಬಹುದು? ಈಗ 4ರ ಘಾತ 3/2ನ್ನ 2 ರೀತಿಗಳಲ್ಲಿ ನಾವು ನೋಡಬಹುದು. 4ರ ಘಾತ 3/2ನ್ನ 3 ರೀತಿಯಲ್ಲಿ ನಾವು ನೋಡಬಹುದು. ಹಾಗೆ 4ರ ಘಾತ 3/2 4ರ ಘಾತ 3/2 ಅಂದ್ರೆ 4ರ ಘಾತ 1/2 ಘಾತ 3 ಅಂದ್ರೆ ಇದು nth ರೂಟ್ 4 ಆದ್ರೆ ಅದರ ವರ್ಗಮೂಲ 2 ಆಗುತ್ತೆ. 2 2 4 ಪುನಃ 4ರ ಘಾತ 3 100ನೇ 2 ಅನ್ನೋದು 8 ಉತ್ತರ ನಮ್ಗೆ ಸಿಗುತ್ತೆ. ಅದೇ ರೀತಿ 4ರ ಘಾತ 3/2 4ರ ಘಾತ 3/2 ಇನ್ನೊಂದು ರೀತಿ ನಾವು ನೋಡೋದಾದ್ರೆ ನಾವು ಇದನ್ನ ಹೇಗೆ ಬರೀಬಹುದು? 4ರ ಘಾತ 3 4ರ ಘಾತ 3/1/2
2 ಈ ರೀತಿನೂ ಕೂಡ ಬರಿಬಹುದು. ಇದೆಷ್ಟಾಗುತ್ತೆ? 4ರ ಘಾತ 3 ಅಂದ್ರೆ 4 4 16 64 ಹೌದಾ? 64ರ ಘಾತ 1/2. ಇಲ್ಲಿ ಈ 2 ಅಂತಕ್ಕಂಥದ್ದು ಇದಕ್ಕೆ ರೂಟ್ ಆದ್ರೆ 64ರ ವರ್ಗಮೂಲ ಎಷ್ಟು ಬರುತ್ತೆ? 8 8 64 ಬರುತ್ತೆ ಮಕ್ಕಳು. ಈ ರೀತಿನೂ ಕೂಡ ನಾವು ಇದರ ನಿಯಮಗಳನ್ನ ಬಳಸಿ ನಾವು ಮಾಡ್ತಾ ಹೋಗ್ಬೋದು. ಇದು ನಿಮಗೆ ಗೊತ್ತಾಗಿದೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಮಕ್ಕಳ, ಇದು ಅರ್ಥ ಆಗಿದೆ ಅಲ್ವಾ ನಿಮಗೆಲ್ಲರಿಗೂ? ವೆರಿ ಗುಡ್. ಮುಂದೆ ಒಂದೆರಡು ಲೆಕ್ಕಗಳನ್ನ ನಾವು ಮಾಡೋಣ. ನೋಡಿ ಮಕ್ಕಳ, ಇಲ್ಲಿ a is greater than 0 ಒಂದು ವಾಸ್ತವ ಸಂಖ್ಯೆ ಆಗಿರಲಿ, m ಮತ್ತು n ಗಳು ಒಂದನ್ನು ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪವರ್ತನಗಳನ್ನು ಹೊಂದಿರದ a ನ ಘಾತ mn is equal to n through t ನ ಘಾತ m is equal to n through t ನ ಘಾತ m ಆಗುತ್ತೆ. therefore a is greater than 0 ಒಂದು ವಾಸ್ತವ ಸಂಖ್ಯೆ ಆಗಿರಲಿ ಹಾಗೂ p ಮತ್ತು q ಗಳು ಭಾಗಲಬ್ಧ ಸಂಖ್ಯೆಗಳಾಗಿರಲಿ, ಆಗ ಇದನ್ನ ಪುನಃ ಘಾತಾಂಕಗಳ ನಿಯಮಕ್ಕೆ ಅನ್ವಯಿಸಿ ಬರೀಬಹುದು. a ನ ಘಾತ p ಇಂಟು a ನ ಘಾತ q is equal to a ನ ಘಾತ p ಪ್ಲಸ್ q. a ನ ಘಾತ p ಘಾತ q ಅಂದ್ರೆ a ನ ಘಾತ pq. ಮೂರನೇದು a ನ ಘಾತ p ಅಪಾನ್ a ನ ಘಾತ q is equal to a ನ ಘಾತ p ಮೈನಸ್ q. ಇಲ್ಲಿ ಏನಾಗಿದೆ? p is greater than q ಆಗಿದೆ. ನಾಲ್ಕನೇದು a ನ ಘಾತ p ಇಂಟು b ನ ಘಾತ p is equal to a b ನ ಘಾತ p ಆಗುತ್ತೆ. ಗೊತ್ತಾಯ್ತಾ ಮಕ್ಕಳೇ? ಇವಿಷ್ಟು ಮತ್ತೆ ಘಾತಾಂಕಗಳ ನಿಯಮಗಳು. ಇವುಗಳನ್ನೆಲ್ಲ ಉಪಯೋಗಿಸ್ಬಿಟ್ಟು ನಾವು ಮತ್ತೆ ಲೆಕ್ಕಗಳನ್ನ ಬಿಡಿಸಬಹುದು ಮಕ್ಕಳ. ನೋಡೋಣ. ನೋಡಿ ಮಕ್ಕಳ, ಆ ಘಾತಾಂಕಗಳ ನಿಯಮದ ಮೇಲೆ ಒಂದು 4 ಲೆಕ್ಕಗಳನ್ನು ನಾನಿಲ್ಲಿ ಬಿಡಿಸಿದ್ದೀನಿ. a ನ ಘಾತ m ಇಂಟು a ನ ಘಾತ n ಇಲ್ಲಿ ತಗೊಂಡಾಗ 2ರ ಘಾತ 2/3 ಇಂಟು 2ರ ಘಾತ 1/3 ಇಸ್ ಈಕ್ವಲ್ ಟು, ಇಲ್ಲಿ ಘಾತ ಮೂಲ ಒಂದೇ ಆಗಿದೆ, ಘಾತಾಂಕಗಳನ್ನ ಕೂಡಿದ್ವಿ. ಇಲ್ಲಿ 3 ಸಾಮಾನ್ಯ ಹೋಗುತ್ತೆ ಅಲ್ವಾ ಮಕ್ಕಳ? ಇಲ್ಲಿ 3 ಛೇದ ಒಂದೇ ಆದಾಗ ಅಂಶಗಳನ್ನ ಕೂಡಬಹುದು ಅಂತ ಗೊತ್ತಿದೆ. 3 2 ಪ್ಲಸ್ 1 3. ಇದು 3 ಒಂದೇ 2ರ ಘಾತ 1 ಇಸ್ ಈಕ್ವಲ್ ಟು ಎಷ್ಟಾಯ್ತು? ಉತ್ತರ ನಮಗೆ 2 ಬಂತು. ಅತ್ಯಂತ ಸುಲಭವಾಗಿ ನಾವಿದು ಮಾಡಿದ್ವಿ. ಏನು? a ನ ಘಾತ p ಇಂಟು a ನ ಘಾತ q ಇಸ್ ಈಕ್ವಲ್ ಟು a ನ ಘಾತ p ಪ್ಲಸ್ q ನಿಯಮವನ್ನ ಉಪಯೋಗಿಸಿ ಮಾಡಿದ್ವಿ. ಈಗ ಎರಡನೇದು a ನ ಘಾತ p ಘಾತ q ಅನ್ನ ಉಪಯೋಗಿಸಿ ಮಾಡಿದ್ವಿ. a ನ ಘಾತ p q ಇಲ್ಲಿ 4 ಗುಣಿಸಿದ್ರೆ ಮುಗೀತು. 3ರ ಘಾತ 5ನೇ 4 ಆಗುತ್ತೆ. ಇಲ್ಲಿ ನೋಡಿ ಮಕ್ಕಳ, a ನ ಘಾತ m ಅಪಾನ್ a ನ ಘಾತ n ಉಪಯೋಗಿಸ್ತೀವಿ. ಅಂದ್ರೆ a ನ ಘಾತ p ಅಪಾನ್ a ನ ಘಾತ q. ಇಲ್ಲಿ p ಅಂತಕ್ಕಂಥದ್ದು q ಗಿಂತ ದೊಡ್ಡದಾಗಿರೋದ್ರಿಂದ ಇದು ಮೈನಸ್ ಆಗುತ್ತೆ, p ಮೈನಸ್ q ಆಗುತ್ತೆ. ಆದ್ರಿಂದ ಇದನ್ನ ಸರಳ ರೂಪಕ್ಕೆ ತಂದಾಗ ಇದರ ಲಾಸ 5 3 15 ಆಗುತ್ತೆ. ಹೌದಾ? ಪುನಃ 5 3 15 3 3 5 3 15 3 5 15 ಮೈನಸ್ 5ರಲ್ಲಿ 3 ಹೋದ್ರೆ ಮೈನಸ್ 2 ಉಳಿಯುತ್ತೆ. ಇದು 7ರ ಘಾತ ಮೈನಸ್ 2/15 ಆಗುತ್ತೆ. ಸರಿನಾ ಮಕ್ಕಳೇ? ಈಗ ಮುಂದಕ್ಕೆ ಉಳಿದಿರೋದು 13ರ ಘಾತ 5ನೇ 1 ಇಂಟು 17ರ ಘಾತ 5ನೇ 1. ಇಲ್ಲಿ a ಇಂಟು b, ಇಲ್ಲಿ ಘಾತ ಮೂಲ ಬೇರೆ ಆಗಿವೆ, ಘಾತಾಂಕಗಳು ಘಾತ ಸೂಚಿಗಳು ಒಂದೇ ಆಗಿದೆ. ಆದ್ದರಿಂದ ಇವೆರಡನ್ನು ಗುಣಿಸಿದಾಗ 221. ಇಲ್ಲಿ 5ನೇ 1 ಸಾಮಾನ್ಯವಾಗಿರೋದ್ರಿಂದ 5ನೇ 1 ಇದೆ. ಸರಿನಾ ಮಕ್ಕಳೇ? ಇಷ್ಟು ನಿಮಗೆ ನಾವು ಈ ಒಂದು ಅಧ್ಯಾಯದಲ್ಲಿ ನೋಡಿದೀವಿ. ಇಲ್ಲಿ ಘಾತಾಂಕಗಳ ನಿಯಮವನ್ನು ನಾವು 2 ರೀತಿ ಉಪಯೋಗಿಸ್ಕೊಂಡಿದ್ದೀವಿ. ಘಾತಾಂಕಗಳನ್ನು ಹೇಗೆ? m ಮತ್ತು n ಗಳು ಸ್ವಾಭಾವಿಕ ಸಂಖ್ಯೆಗಳಾಗಿ, ಹೌದಾ, m ಮತ್ತು n ಗಳನ್ನ ತಗೊಂಡಿದ್ವಿ. ಮತ್ತೆ ಇನ್ನೊಂದು ಹತ್ರ ನಾವು p ಮತ್ತು q ಗಳಾಗಿ ತಗೊಂಡಿದ್ವಿ. ಈ 2 m ಮತ್ತು n ಮತ್ತು p ಮತ್ತು q ಗಳನ್ನ ತಗೊಂಡ್ಬಿಟ್ಟು ಈ ಘಾತಾಂಕಗಳ ನಿಯಮಗಳನ್ನು ನಾವು ಬಳಸಿಬಿಟ್ಟು ಇಷ್ಟೊಂದು ಸಮಸ್ಯೆಗಳನ್ನ ಬಿಡಿಸಿದೀವಿ. ಇದು ಸಾಕಷ್ಟು ಸಂಖ್ಯಾ ಪದ್ಧತಿಯಲ್ಲಿ ನಿಮಗೆ ಉಪಯೋಗವಾಗ್ತಕ್ಕಂಥ ನಿಯಮಗಳು ಆಗಿವೆ. ಇವು ನೀವು ಮುಂದೆ ಯಾವುದೇ ಅಧ್ಯಾಯಕ್ಕೆ ಹೋದರೂ ಕೂಡ, ಯಾವುದೇ ಲೆಕ್ಕಗಳಿಗೆ ಹೋದರೂ ಕೂಡ ಇದು ಅತ್ಯಂತ ಸುಲಭವಾಗಿ ನಿಮಗೆ ಇದು ಲೆಕ್ಕಗಳನ್ನು ಮಾಡಲಿಕ್ಕೆ ಬರ್ತಕ್ಕಂಥ ನಿಯಮಗಳು. ಮತ್ತು ನೀವು ನೋಡ್ರಿ ಮಕ್ಕಳೇ, ಅಭ್ಯಾಸ 1.6ರಲ್ಲಿ ನಿಮಗೆ ಇಲ್ಲಿ ಸಾಕಷ್ಟು ಲೆಕ್ಕಗಳನ್ನು ಈ ಅಧ್ಯಾಯದ ಮೇಲೆ ಕೊಟ್ಟಿರ್ತಾರೆ. ಈ ಸಾಕಷ್ಟು ಲೆಕ್ಕಗಳನ್ನು ನೀವು ಈ ಸೂತ್ರಗಳನ್ನು ಬಳಸಿಬಿಟ್ಟು ನೀವೆಲ್ಲರೂ ಮಾಡ್ಬೋದು. ಇಲ್ಲಿ ನೀವು ಇಷ್ಟು ಲೆಕ್ಕಗಳನ್ನು ಈಗ
ಮಾಡ್ತಾ ಇದ್ದೀರಾ? ಇವು ನಿಮಗೆ ಈಗಾಗಲೇ ಎಲ್ಲರಿಗೂ ಮನವರಿಕೆ ಆಗಿದೆ. ಈ ಅಧ್ಯಾಯದಲ್ಲಿ ಸಂಖ್ಯಾ ಪದ್ಧತಿಯಲ್ಲಿ ನಾವು ರೂಟ್ಗಳನ್ನು ಸಂಖ್ಯಾ ರೇಖೆಯ ಮೇಲೆ ಗುರುತಿಸೋದು ಅಲ್ವಾ, ಅದನ್ನು ಕಂಡುಹಿಡಿದಿದ್ದೀವಿ. ಅದೇ ರೀತಿ ನಂತರ ಇಲ್ಲಿ ಈ ಕರ್ಣಿಗಳನ್ನು ಛೇದವನ್ನು ಅಕರ್ಣೀಕರ ಮಾಡೋದನ್ನು ಕೂಡ ನಾವು ನೋಡಿದ್ದೀವಿ. ಮತ್ತೆ ಸಂಖ್ಯಾ ರೇಖೆಯ ಮೇಲೆ ದಶಮಾಂಶ ಬಿಂದುಗಳನ್ನು ಗುರುತಿಸುವುದನ್ನು ಕೂಡ ನಾವು ಸಾಕಷ್ಟು ಲೆಕ್ಕಗಳನ್ನು ಮಾಡಿದ್ವಿ. ಅನುಕ್ರಮ ವರ್ಧಿತ ದಶಮಾಂಶ ಬಿಂದುಗಳನ್ನು ಗುರುತಿಸೋದು ಕೂಡ ನಾವು ನೋಡಿದ್ವಿ. ಇಷ್ಟೆಲ್ಲ ಲೆಕ್ಕಗಳನ್ನು ನಾವು ಈ ಸಂಖ್ಯಾ ಪದ್ಧತಿಯಲ್ಲಿ ನೋಡಿರ್ತೀವಿ. ಇದೆಲ್ಲವೂ ಕೂಡ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ. ಆಮೇಲೆ ಇದಕ್ಕೆ ಸಂಬಂಧಿಸಿದಂತೆ ನಾವು ಸಾಕಷ್ಟು ಲೆಕ್ಕಗಳನ್ನು ಮಾಡಿದ್ದೀವಿ. ಹಾಗಾಗಿ ಇಲ್ಲಿಗೆ ಇಂದಿನ ತರಗತಿಯನ್ನು ನಾವು ಮುಗಿಸೋಣ ಅಂತ ಅನ್ಕೊಂಡಿದ್ದೀನಿ. 45 ನಿಮಿಷ. ಧನ್ಯವಾದಗಳು.